ದ ಬಿಗ್ ಬಾಸ್ ನಲ್ಲಿ ದ ಒನ್ ಮ್ಯಾನ್ ಶೋ ಆಗಿ ಹೊರಹೊಮ್ತಾ ಇರತಕ್ಕಂತ ಗಿಲ್ಲಿ ನಟ ಈ ಒಂದು ಫಿನಾಲೆಗೂ ಮುನ್ನವೇ ನಮ್ಮ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ವಿಜೇತ ಗಿಲ್ಲಿ ಅನ್ನೋತಾನೆ ಹೇಳಲಾಗ್ತಿದೆ. ಆತ ಬಿಗ್ ಬಾಸ್ ನಲ್ಲಿ ಗೆಲ್ಲಲೇಬಾರದು ಅನ್ನುವಂತಹ ಮಾತುಗಳನ್ನ ಆಡ್ತಾ ಆತ ತನ್ನ ಹೆಸರನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಗಿಲ್ಲಿಯನ್ನ ಹಿಸು ಮಾಡ್ಕೊಂಡು ಗಿಲ್ಲಿಯ ಅಭಿಮಾನಿಗಳ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ಮಾತುಗಳನ್ನ ಆಡ್ತಿದ್ದಾರೆ. 11 ಸೀಸನ್ ಬೇರೆ ಕಡೆ ಆದ್ರೆ 12ನೇ ಸೀಸನ್ ಬೇರೆಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರೆ ನಮ್ಮ ಗಿಲ್ಲಿಯವರು. ಹಾಯ್ ಹೆಲೋ ನಮಸ್ಕಾರ, ರೆಡ್ ಟಾಕ್ಸ್ ಕಲವಾಗೆ ತಮಗಿರುವ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಹರೀಶ್. ಸ್ನೇಹಿತರೆ, ದ ಒನ್ ಮ್ಯಾನ್ ಶೋ ಗಿಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗಿರುವ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ವಿಡಿಯೋ ಶುರು ಮಾಡುವ ಮೊದಲು ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ರ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ಗೆ ಮೊದಲ ಸಲ ಭೇಟಿ ನೀಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಅದೇ ರೀತಿ ಈ ಒಂದು ವಿಡಿಯೋವನ್ನ ಯಾರೆಲ್ಲ ಗಿಲ್ಲಿ ಅಭಿಮಾನಿಗಳು ನೋಡ್ತಾ ಇದ್ರ ದಯವಿಟ್ಟು ಗಿಲ್ಲಿ ನಟನ ಅಭಿಮಾನಿಗಳಿಗೆ ಶೇರ್ ಅನ್ನ ಮಾಡಿ. ಅದೇ ರೀತಿ ಕಮೆಂಟ್ ನಲ್ಲಿ ಜೈ ಗಿಲ್ಲಿ ಅಂತ ತಪ್ಪದೇ ಕಮೆಂಟ್ ಮಾಡಿ. ಸ್ನೇಹಿತರೆ, ದ ಬಿಗ್ ಬಾಸ್ ನಲ್ಲಿ ದ ಒನ್ ಮ್ಯಾನ್ ಶೋ ಆಗಿ ಹೊರಹೊಮ್ತಾ ಇರತಕ್ಕಂತ ಗಿಲ್ಲಿ ನಟ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ. ಇನ್ನೇನು ಫಿನಾಲೆಗೆ 2 ವಾರಗಳು ಅಷ್ಟು ಬಾಕಿ ಇವೆ. ಈ ಒಂದು ಫಿನಾಲೆಗೂ ಮುನ್ನವೇ ನಮ್ಮ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ವಿಜೇತ ಗಿಲ್ಲಿ ಅನ್ನೋತಾನೆ ಹೇಳಲಾಗ್ತಿದೆ. ಆದರೆ ಒಬ್ಬ ವ್ಯಕ್ತಿಯನ್ನ ಹೊರತುಪಡಿಸಿ ಮಾತ್ರ, ಅದೇ ಬಿಗ್ ಬಾಸ್ ನಿಂದ 2ನೇ ವಾರಕ್ಕೆ ಆಚೆ ಬಂದಂತಹ ದ ಡಾಗ್ ಸತೀಶ್. ಗಿಲ್ಲಿಯವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಆಡ್ತಾ ಆತ ಬಿಗ್ ಬಾಸ್ ನಲ್ಲಿ ಗೆಲ್ಲಲೇಬಾರದು ಅನ್ನುವಂತಹ ಮಾತುಗಳನ್ನ ಆಡ್ತಾ ಆತ ತನ್ನ ಹೆಸರನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಗಿಲ್ಲಿಯನ್ನ ಹಿಸು ಮಾಡ್ಕೊಂಡು ಗಿಲ್ಲಿಯ ಅಭಿಮಾನಿಗಳ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ಮಾತುಗಳನ್ನ ಆಡ್ತಿದ್ದಾರೆ. ಅದರ ಬಗ್ಗೆ ನಿಮಗೆ ಏನಿಸುತ್ತೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅವರನ್ನೆಲ್ಲ ಒಂದ್ ಕಡೆ ಸೈಡ್ಗೆ ಇಟ್ಟು ಗಿಲ್ಲಿಯ ಆಟದ ಬಗ್ಗೆ ಮಾತನಾಡ್ತಾ ಬಂದ್ರೆ, ಸ್ನೇಹಿತರೆ, 11 ಸೀಸನ್ಗಳಲ್ಲಿ ಕೂಡ ಯಾರು ಈ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಡಾಮಿನೇಟ್ ಮಾಡಿ ವಿಜೇತ ಆಗ್ತಾರೆ ಅನ್ನುವಂತಹ ಊಹೆಯನ್ನ ಕೂಡ ಯಾರು ಮಾಡಿರ್ಲಿಕ್ಕಿಲ್ಲ. ಸ್ನೇಹಿತರೆ, 11 ಸೀಸನ್ ಬೇರೆ ಕಡೆ ಆದ್ರೆ 12ನೇ ಸೀಸನ್ ಬೇರೆಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರೆ ನಮ್ಮ ಗಿಲ್ಲಿಯವರು. ಸ್ನೇಹಿತರೆ, ಗಿಲ್ಲಿ ನಟ ಬಿಗ್ ಬಾಸ್ ನಲ್ಲಿ ತನಗೆ ಯಾರು ಆಪೋಸಿಟ್ ಪರ್ಸನ್ಗಳೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎನ್ನುವಂತ ರೀತಿಯಲ್ಲಿ ಕರ್ನಾಟಕದ ಜನರನ್ನ ಮನರಂಜನೆಯನ್ನ ಮಾಡ್ತಾ ಅದ್ಭುತವಾದ ಆಟವನ್ನ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ತನ್ನ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ ಅಂದ್ರೆ, ಇದ್ರೆ ಬಿಗ್ ಬಾಸ್ ಮನೆಯೊಳಗೆ ಇಲ್ಲಿರುವಂತಹ ತಮ್ಮ ಆಪೋಸಿಟ್ ಸ್ಪರ್ಧಿಗಳ ಮನೆಯವರು ಕೂಡ ಗಿಲ್ಲಿ ನಟನನ್ನ ಇಷ್ಟಪಡುವ ರೀತಿಯಲ್ಲಿ ಗಿಲ್ಲಿ ಮನರಂಜನೆಯನ್ನ ನೀಡಿದ್ದಾನೆ. ಅದೇ ರೀತಿ ಈ ಒಂದು ಸ್ವಲ್ಪ ದಿನಗಳ ಹಿಂದೆ ಫ್ಯಾಮಿಲಿ ರೌಂಡ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಆಗಮಿಸಿದಂತಹ ಪ್ರತಿಯೊಬ್ಬ ಆಟಗಾರರ ಕುಟುಂಬದವರು ಕೂಡ ಗಿಲ್ಲಿಯನ್ನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ನಿಮಗೂ ಕೂಡ ತೋರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅದೇ ರೀತಿ ನೀವು ಕೂಡ ನೋಡಿದ್ದೀರಾ. ಪ್ರತಿಯೊಬ್ಬರು ಕೂಡ ಗಿಲ್ಲಿ ನಟನ ಜೊತೆ ಯಾವ ರೀತಿ ಸಂಬಂಧವನ್ನ ಉಳಿಸ್ಕೊಳ್ಳೋದಕ್ಕೆ ಓಡಾಡಿದ್ರು ಅಂತ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಅದೇ ರೀತಿ ಪ್ರತಿಯೊಬ್ಬ ಮನೆಯವರು ಕೂಡ ಗಿಲ್ಲಿ ಜೊತೆ ಫೋಟೋವನ್ನ ತೆಗೆಸಿಕೊಂಡಿದ್ದು ಕೂಡ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಸ್ನೇಹಿತರೆ, 11 ಸೀಸನ್ಗಳಲ್ಲಿ ಯಾರು ಈ ರೀತಿಯ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟು ಈ ರೀತಿ ಡಾಮಿನೇಟ್ ಮಾಡಿ ಬಿಗ್ ಬಾಸ್ ನಲ್ಲಿ ಮುಂದುವರೆದಿರಲಿಲ್ಲ. ಆದರೆ ಗಿಲ್ಲಿ ನಟ ತನ್ನಲ್ಲಿರುವಂತಹ ಎಲ್ಲ ಒಂದು ಅನುಭವ, ಅದೇ ಕೌಶಲ್ಯ, ತನ್ನಲ್ಲಿರುವಂತಹ ಪ್ರತಿಭೆಯನ್ನ ಕರ್ನಾಟಕದ ಜನರ ಮುಂದೆ ನೀಡಿ ಅದ್ಭುತವಾದ ಆಟವನ್ನ ಪ್ರದರ್ಶನವನ್ನ ಮಾಡಿ ಬಿಗ್ ಬಾಸ್ ನ ಗೆಲ್ಲುವತ್ತ ಮುನ್ನುಗ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೇನಿಸುತ್ತೆ ಗಿಲ್ಲಿ ನಟ ಈ ಒಂದು ಸೀಸನ್ 12ರಲ್ಲಿ ತಮ್ಮ ಗೆಲುವನ್ನ ಪಡೆದುಕೊಳ್ತಾರ? ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಗೆಲುವಿನ ಅಭ್ಯರ್ಥಿಯಾಗಿ ಮುನ್ನುಗ್ತಾರ? ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋವನ್ನ ನಿಮ್ಮ ಗಿಲ್ಲಿ ನಟನ ಎಲ್ಲ ಅಭಿಮಾನಿಗಳಿಗೂ ಕೂಡ ವಿಡಿಯೋವನ್ನ ಶೇರ್ ಮಾಡಿ. ಅದೇ ರೀತಿ ಪ್ರತಿಯೊಬ್ಬರು ಗಿಲ್ಲಿ ನಟನಿಗೆ ವೋಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಎಲ್ಲ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಅದೇ ರೀತಿ ಗಿಲ್ಲಿ ನಟನ ಅಭಿಮಾನಿಗಳ ಬಗ್ಗೆ ಕೆಟ್ಟದಾಗಿ
ಅದೇ ರೀತಿ ಗಿಲ್ಲಿನ ಹಾಗೂ ಗಿಲ್ಲಿ ನಟನ ಅಭಿಮಾನಿಗಳನ್ನ ಸ್ಲಮ್ ಎಂದು ಕರೆದಂತಹ ಡಾಕ್ ಸತೀಶ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಇನ್ನೂ ಹೆಚ್ಚಿನ ಮಾತುಕತೆಯೊಂದಿಗೆ ಬರ್ತೇನೆ. ಧನ್ಯವಾದ.